ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಿಳ್ಕೊಳ್ಳೋಣ. ಹಲೋ ಮೈ ಸನ್, ನಿನ್ನ ಪ್ರೀತಿ ಗೆಲ್ಬೇಕು ಅಂತ ನನಗಿಂತ ಹೆಚ್ಚು ಆಸೆ ಪಟ್ಟಿದ್ದು ನಿನ್ನ ಜಿಗರಿ ದೋಸ್ತು, ನಿನ್ನ ಫ್ರೆಂಡ್ ಕಾರ್ತಿಕ್. ಒಂದ್ ನಿಮಿಷ ಇರು, ಅವನಿಗೆ ಕಾಲ್ ಕನೆಕ್ಟ್ ಮಾಡ್ತೀನಿ. ಅರೆ ಅಂಕಲ್, ಹೇಳಿ ಅಂಕಲ್. ಏ ಕಾರ್ತಿಕ್, ಚಿರು ಲೈನಲ್ಲಿ ಇದ್ದಾನೆ, ಇರೋ ಕಾನ್ಫರೆನ್ಸ್ ಕಾಲ್ಗೆ ಹಾಕ್ತೀನಿ. ಏನ್ ವಿಷಯ ಅಂಕಲ್, ಕಾನ್ಫರೆನ್ಸ್ ಕಾಲ್ ಹಾಕಿದೀರಾ? ನೋಡು ಕಾರ್ತಿಕ್, ನಾವೆಲ್ಲ ಎದುರು ನೋಡ್ತಾ ಇದ್ದ ಕ್ಷಣ ಬಂದಾಯ್ತು ಕಣೋ. ನಮ್ ಚಿರು ಮತ್ತೆ ರಾಧಿಕಾ ಒಟ್ಟಿಗೆ ಕಾರಲ್ಲೇ ಹೋಗ್ತಿದ್ದಾರೆ. ಕಾರಲ್ಲ, ಲೈಫಲ್ಲಿ ಯಾವಾಗ ಒಟ್ಟಿಗೆ ಹೋಗ್ತಾರೆ ಅದನ್ನ ಹೇಳಿ ಅಂಕಲ್. ಅಯ್ಯೋ, ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ. ರಾಧಿಕಾ ಚಿರು ಹತ್ರ ನನ್ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗು ಅಂತ ಹೇಳಿದಾಳೆ. ಅಂದ್ರೆ ಏನರ್ಥ? ರಾಧಿಕನ್ಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಅನ್ಸಿದೆ ಅಂತ ಅರ್ಥ. ಅಯ್ಯೋ ಪೆದ್ದ, ಅದಲ್ಲ ಕಣೋ. ನನ್ನ ಭಾವಿ ಸೊಸೆ ಮನಸ್ಸು ಸ್ವಲ್ಪ ಸ್ವಲ್ಪನೇ ಬದಲಾಗ್ತಿದೆ ಅಂತ ಅರ್ಥ. ನನ್ನ ಮಗನ ಮೇಲಿರೋ ಅಗಾಧವಾದ ಪ್ರೀತಿನ ರಾಧಿಕಾ ಇವತ್ತು ಚಿರು ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾಳೆ. ಸೂಪರ್ ಮಗ, ಕಂಗ್ರಾಟ್ಸ್ ಕಣೋ. ಹಾ, ಲೋ ಮಗ, ನಾವ್ ಲೈನಲ್ಲೇ ಇರ್ತೀವೋ, ರಾಧಿಕಾ ಅವಳ ಪ್ರೀತಿ ಹೇಳ್ಕೊಳ್ಳೋದನ್ನ ನಾವು ಕೇಳಿಸ್ಕೋತೀವೋ? ಏನೋ ಕಾರ್ತಿಕ್, ವಾತಾವರಣ ಯಾಕೋ ಸೈಲೆಂಟ್ ಆಗಿರೋ ತರ ಇದೆ. ಲೋ ಮೈಸನ್, ಹೆಣ್ಮಕ್ಳು ಯಾವತ್ತೂ ಅಷ್ಟು ಸುಲಭವಾಗಿ ತಮ್ಮ ಮನಸ್ಸನ್ನು ತಾವೇ ಓಪನ್ ಮಾಡಲ್ಲಪ್ಪ. ನೀನೇ ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಕಾರಲ್ಲಿ FM ಇದೆ ತಾನೆ, ಅದರಲ್ಲೊಂದು ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಮಾಡು. ಲೋ ಮಗನೇ, ರೊಮ್ಯಾಂಟಿಕ್ ಸಾಂಗ್ ಹಾಕು ಅಂದ್ರೆ ಯಾವ್ದೋ ಐಟಮ್ ಸಾಂಗ್ ಹಾಕಿದ್ಯಲ್ಲೋ, ಬೇರೆ ಹಾಕೋ. ಏನಂಕಲ್ ಇವನು ಹಾಡ್ ಕೇಳ್ತಾ ಕೇಳ್ತಾ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತಾನೆ ಅನ್ಸ್ತಾ ಇದೆ. ಲೋ ಚಿರು, ಏನಾದ್ರೂ ಮಾತು ಶುರು ಮಾಡೋ. ಲೋ ಮಗ, ಹೋಗ್ಲಿ, ನೀನೇ ಮಾತಾಡ್ಸೋ. ರಾಧಿಕಾ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತಿದ್ದೆ, ಸುಮ್ನೆ ಇದೆಯಲ್ಲ. ಹೇಳು, ಏನ್ ವಿಷಯ? ಏನೇ ಇದ್ರೂ ಓಪನ್ ಆಗಿ ಹೇಳ್ ರಾಧಿಕಾ. ಚಿರು, ಅದು ಹೇಳ್ ರಾಧಿಕಾ, ಏನದು? ಚಿರು, ನಾನು ಹಾ, ಮೈಸನ್, ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ನನ್ ಸೊಸೆ ಹಿಂಜರಿತಿದ್ದಾಳೆ ಕಣೋ. ನೀನ್ ಅವಳನ್ನ ಕಾರಲ್ಲೇ ಉಸಿರುಗಟ್ಟಿಸದೆ ಯಾವ್ದಾದ್ರು ಒಂದು ಒಳ್ಳೆ ವಾತಾವರಣ ಇರೋ ಜಾಗ ಕರ್ಕೊಂಡು ಹೋಗೋ. ಅವಳ ಮನಸ್ಸಿಗೂ ಹಾಯ್ ಅನ್ಸುತ್ತೆ. ಆಗ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊತಾಳೆ. ಸರಿ. ಏನ್ ಸರಿ? ಕೇಳಿಸ್ತಾ? ಏನು? ಅದೇ ನಾನ್ ಸರಿ ಅಂದಿದ್ದು. ನಾನ್ ಕೇಳಿಸ್ಲಿಲ್ವೇನೋ ಅಂತ ಅಂದ್ಕೊಂಡೆ. ರಾಧಿಕಾ, ನಾವ್ ಯಾವ್ದಾದ್ರು ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಸರಿ. ಕಾರ್ತಿಕ್. ಹಾ ಅಂಕಲ್.
ನನ್ ಮಗ ಸೊಸೆ ಪರ್ಸನಲ್ ಆಗಿ ಮಾತಾಡೋದನ್ನ ನಾವ್ ಯಾಕೋ ಹೀಗೆ ಕೇಳಿಸ್ಕೊಳ್ಳೋದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ ಕಣೋ. ನಾವು ಕಾಲ್ ಕಟ್ ಮಾಡೋಣವಾ? ಹಾಗಂತೀರಾ? ಹೌದು. ಸರಿ ಹಾಗಾದ್ರೆ. ಲೋ ಮಗ, ರಾಧಿಕಾ ಏನ್ ಹೇಳಿದ್ಲು ಅಂತ ಆಮೇಲೆ ನಂಗೆ ಕಾಲ್ ಮಾಡಿ ಹೇಳು, ಓಕೆನಾ? ಸರಿ ಕಣೋ, ಬಾಯ್ ಬಾಯ್ ಅಂಕಲ್. ಹಾ ಮೈಸನ್, ಇವತ್ತು ನಿನ್ನ ಪ್ರೀತಿ ಜೊತೆ ರಾಧಿಕಾನು ಗೆದ್ಕೊಂಡ್ ಬಾ. ಆಲ್ ದಿ ಬೆಸ್ಟ್. ಈ ಮಿಡ್ ನೈಟ್ ಅಲ್ಲಿ ಇವಳು ಡ್ರೆಸ್ನೆಲ್ಲ ಯಾಕೆ ಚೆಕ್ ಮಾಡ್ತಾ ಇದ್ದಾಳೆ? ಇವಾಗ ಕೇಳಿದ್ರೆ ಏನಾದ್ರೂ ಹೇಳಿ ಬ್ಯಾಲೆನ್ಸ್ ಮಾಡ್ಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಕಾದ್ ನೋಡೋಣ. ಇವತ್ತು ಕಲ್ಕಿ ಬರ್ಡೇಗೆ ಇದೇ ಡ್ರೆಸ್ ಹಾಕೊಂಡು ಹೋಗ್ತೀನಿ. ಅಲ್ಲಿ ಹೋಗೋಣ ಚಿರು. ಹಾ ನಡಿ ರಾಧಿಕಾ. ಹಾಯ್ ಚಿರು. ಹಾಯ್. ಇಷ್ಟು ದಿನ ಸತಾಯಿಸ್ತಿದ್ದ ರಾಧಿಕಾ ಇವತ್ತು ಐ ಲವ್ ಯು ಹೇಳಕ್ ಬಂದಿದ್ದಾಳೆ ಅಂತ ಸರ್ಗೆ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ?